ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಅರಬಿಳ್ಳಿ ಒಡ್ರಟ್ರಿ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ಸುಮಾರು ಒಂದು 18 ಎಕರೆ ಜಮೀನು ಸಾಕು ಮಾಡ್ತಿದ್ರು ಪರಿಶಿಷ್ಟ ಜಾತಿ ಕೋಳಿ ಸಮುದಾಯದವರು. ಅದರಲ್ಲಿ ಎಲ್ಲರಿಗೂ 12 ಕುಟುಂಬಗಳಿಗೆ ಸಾಗುವಳಿ ನೀಡಿರ್ತಾರೆ. ಅದರಲ್ಲಿ ನೀಡಿರ್ತಕ್ಕಂಥ ಸಾಗುವಳಿಯಲ್ಲಿ ಪ್ರತಿಯೊಬ್ಬರು ಊರಿನ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅಂತ ಹೇಳಿ ಪ್ರತಿ ಒಂದು ಕುಟುಂಬದವರು 5-5 ಗುಂಟೆನ ಜಮೀನನ್ನು ಅದನ್ನು ಬಿಟ್ಟಿರ್ತಾರೆ. ಆ ಬಿಟ್ಟಿರ್ತಕ್ಕಂಥ ಜಮೀನನ್ನು ಖರಾಬ್ ಜಾಗ ಖಾಲಿ ಇರುತ್ತೆ, ಅದರಲ್ಲಿ ಅಡಿಕೆ ತೋಟ ಬೆಳೆದಿರ್ತಾರೆ. ಅಡಿಕೆ ತೋಟ ಬೆಳೆದಿರೋ ಜಾಗದಲ್ಲಿ ಏನು ಹಿಂದೆ 2022-23ನೇ ಸಾಲಿನಲ್ಲಿ BJP ಸರ್ಕಾರದಲ್ಲಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಬಗರ್ಗು ಕಮಿಟಿ ಸದಸ್ಯರಾದಂಥ ಏನು ನಂಜುಂಡಪ್ಪ ಏನಿದ್ದಾರೆ, ನಂಜುಂಡಪ್ಪ ಅವರು ಬ್ಲಾಕ್ ನಂಬರ್ 1ನೇ ಸರ್ವೆ ನಂಬರ್ಗೆ ಇರ್ತಕ್ಕಂಥದ್ದು 11ನೇ ಸರ್ವೆ ನಂಬರ್ಗೆ 11ನೇ ಬ್ಲಾಕ್ಗೆ ಇರ್ತಕ್ಕಂಥ ಜಾಗವನ್ನು ಪಾಣಿನ ತಗೊಂಡು ಬಂದು 1ನೇ ಬ್ಲಾಕ್ ನಂಬರ್ಗೆ ಬೋರ್ಡನ್ನು ಅಕ್ರಮವಾಗಿ ಬೋರ್ಡನ್ನು ಮಾಡಿಸಿದ್ದಾರೆ. ಮತ್ತು ಅವ್ರ ತಾಯಿನೂ ಕೂಡ ವಿಧಾನ ಆಗಿದ್ದಾರೆ. ಸುಮಾರು ಒಂದು 30 ವರ್ಷ ಆಗಿದೆ ಅವ್ರ ತಾಯಿ ಸತ್ತೋಗಿ. ಅವ್ರ ತಾಯಿ ಸೈನನ್ನು ಕೂಡ ಇವರೇ ಬೋರ್ಡಿಗೆ ಸೈನ್ ಮಾಡಿದ್ದಾರೆ ಅಕ್ರಮವಾಗಿ. ಅವ್ರ ತಾಯಿ ಹೆಸರನ್ನ ಸೈನ್ ಮಾಡಿದ್ದಾರೆ, ನಂಜುಂಡಪ್ಪ ಅಂತ ಸೈನ್ ಮಾಡಿರೋದಿಲ್ಲ. ಅದು ಕೂಡ ಗ್ರಾಮಸ್ಥರ ಹತ್ರ ದಾಖಲೆಗಳಿದ್ದಾವೆ. ರಂಗಮ್ಮ ಅಂತ ಹೇಳಿ ಆತನೇ ಗೋಡೆ ದುರಸ್ತಿ ಬಂದಂಥ ಅಧಿಕಾರಿಗಳ ಹತ್ರ ಫೈಲಿಗೆ ಮೂಲ ಕಡತಕ್ಕೆ ಸೈನ್ ಮಾಡಿರ್ತಾರೆ. ಇದು ಅಕ್ರಮ ಕಂಡು ಬಂದಿದೆ ಅಂತ ಹೇಳಿ ಗ್ರಾಮಸ್ಥರು ಸುಮಾರು 2 ತಿಂಗಳ ಕಾಲ ತೋಟದಲ್ಲೇ ಧರಣಿಯನ್ನು ಮಾಡ್ತಿದ್ರು. ನಿನ್ನೆ ತಾಲೂಕು ಅಧಿಕಾರಿಗಳು ಅದು ಬಂದು ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತು ತಾಲೂಕು ಆಡಳಿತಕ್ಕೆ ಹಿಂದೆ ಕೂಡ ಮನವಿ ಕೊಟ್ಟಿದ್ದಾರೆ, ಯಾವುದೇ ರೀತಿ ಸ್ಪಂದಿಸಿಲ್ಲ. ಅಧಿಕಾರಿಗಳು ಧೋರಣೆಯಿಂದ ಅದು ಬೋರ್ಡಾಗಿದೆ. ಕೂಡಲೇ ಏನು ಸರ್ವೆ ಅಧಿಕಾರಿಗಳು ಏನಿದ್ದಾರೆ, ಸರ್ವೆ ಅಧಿಕಾರಿಗಳು ಆ ಬೋರ್ಡನ್ನು ರದ್ದುಗೊಳಿಸಿ ಮತ್ತೆ ಪುನಃ ಹೊಸದಾಗಿ ಅದನ್ನು ಬೋರ್ಡು ದುರಸ್ತಿ ಮಾಡಬೇಕು. ಅದರಲ್ಲಿ ಉಳಿತಕ್ಕಂಥ ಏನು ಜಮೀನೇನಿದೆ ಖರಾಬ್ ಜಮೀನಲ್ಲಿ ಅಡಿಕೆ ತೋಟವನ್ನು ಬೆಳೆದಿದ್ದಾರೆ. ಆ ಅಡಿಕೆ ತೋಟದಿಂದ ಅಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅದನ್ನ ಉಪಯೋಗಿಸ್ಕೊಳ್ತಿದ್ದಾರೆ. ಅದನ್ನ ಅಕ್ರಮವಾಗಿ ನಂಜುಂಡಪ್ಪ ರಾತ್ರೋರಾತ್ರಿ ಕಳ್ಳತನ ಮಾಡ್ತಾರೆ ಅಂತ ಹೇಳಿ ಗ್ರಾಮಸ್ಥರೆಲ್ಲ ಮಾನ್ಯ ತಹಸೀಲ್ದಾರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಕೂಡಲೇ ಅದಕ್ಕೆ ಒಂದು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಪೊಲೀಸ್ ಇಲಾಖೆಗೆ ಒಂದು ಡೈರೆಕ್ಷನ್ ಕೊಡಬೇಕು. ಅದು ಯಾವುದೇ ರೀತಿ ಬೋರ್ಡ್ ಇದಾಗೋವರೆಗೂ, ಅದು ಸಮಸ್ಯೆ ಕ್ಲಿಯರ್ ಆಗೋವರೆಗೂ ಯಾವುದೇ ರೀತಿ ಅಲ್ಲಿ ಗಲಾಟೆ ದೊಂದು ಆಗದಂತೆ ಅಲ್ಲಿ ಕಾಪಾಡೋ ಸ್ಥಿತಿನ ತಾಲೂಕು ದಂಡಾಧಿಕಾರಿಗಳು ತಂದುಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಏನಾದರೂ ಮಾಡ್ದಲೇ ಇದ್ದರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇದೇ ತಾಲೂಕು ಕಚೇರಿ ಮುಂದೆ ನ್ಯಾಯ ಸಿಗೋವರೆಗೂ ನಾವು ಧರಣಿ ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಅದೇ ರೀತಿ ಏನು ಸರ್ವೆ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ 420 ಕೇಸು ಮಿಸ್ಯೂಸ್ ಮಾಡ್ಕೊಂಡು ಮಾಡಿರೋದ್ರಿಂದ ಅವ್ರ ಮೇಲೆ 420 ಕೇಸ್ ದಾಖಲು ಮಾಡಬೇಕು ಅಂತ ಹೇಳಿ ಇದನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಹೋರಾಟ ಹೋರಾಟ ನ್ಯಾಯ ಸಿಗತಕ್ಕ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. 2022-23 ಇಸ್ವಿಯಲ್ಲಿ ಅಶೋಕ್ ನಾಯ್ಕ್ ನೇತೃತ್ವದ BJP ಸರ್ಕಾರದ ಆಡಳಿತ ಅವಧಿಯಲ್ಲಿ ಬಗರ್ ಕಮಿಟಿ ಸದಸ್ಯರಾದ ಎಂ ನಂಜುಂಡಪ್ಪನವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ADLR, DDLR, ತಹಸೀಲ್ದಾರ್ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಸರ್ವೇರಿಗೆ ಲಂಚ ಎಲ್ಲ ಕೊಟ್ಟು 1 ಎಕರೆ ದೇವ್ರ ಜಮೀನನ್ನು ಅವರು ಅಸ್ತಿತ್ವಕ್ಕೆ ಪಡೆದಿರ್ತಾರೆ. ಊರಿಗೆ ಅನ್ಯಾಯ ಮಾಡಿರ್ತಾರೆ. ಇವತ್ತು ದೇವರಿಗೆ ಎಣ್ಣೆ ದೀಪವಾಗಿತ್ತು ಆ ಜಮೀನು. ಅಂತ ದೇವ್ರನ್ನ ಕಬಳಿಸಿ ಇಡೀ ಊರಿಗೆ ಗ್ರಾಮಕ್ಕೆ ಅನ್ಯಾಯ ಮಾಡಿರ್ತಾರೆ. ದಯಮಾಡಿ ನಮ್ಮ ತಹಸೀಲ್ದಾರ್ ಅವರು ಸೂಕ್ತ ಜಲ್ದಿ ಆ ಜಮೀನಲ್ಲಿ ಯಾವುದೇ ಕಾರಣಕ್ಕೂ ಅಡಿಕೆ ಕೊಯ್ಯಕ್ಕಾಗಲಿ ಯಾವುದಕ್ಕಾಗಲಿ ಅನುಮತಿ ಕೊಡದಂಗೆ ಊರಿನಲ್ಲಿ ಗೊಂದಲಗಳು ಗಲಭೆಗಳು ಆಗಲ್ದಂಗೆ ಬಂದು ದಯಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರ ಮನವಿ ಪತ್ರವನ್ನು ಕೊಡ್ತಿದ್ದೀವಿ. ನಮ್ಮ ಮಂಜಣ್ಣನ ನೇತೃತ್ವದಲ್ಲಿ ಆ ಮನವಿ ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಿದ್ದೀವಿ. ರೆಕಾರ್ಡಿಂಗ್ ಮಾಡುವ
ಅಕ್ರಮ ಬಾಧ್ಯತೆ